ಹಾಯ್ ಫ್ರೆಂಡ್ಸ್, ದೊಡ್ಡ ಮನೆ ಕುಟುಂಬದಲ್ಲಿ ಮತ್ತೊಬ್ಬರಿಗೆ ಸರ್ಜರಿ ಆಗಿದೆ. ಅದು ಬೇರ್ಯಾರೂ ಅಲ್ಲ, ಶಿವಣ್ಣನ ಪತ್ನಿ ಗೀತಕ್ಕನಿಗೆ. ಅಯ್ಯೋ, ರಾಜ್ಕುಮಾರ್ ಕುಟುಂಬಕ್ಕೆ ಏನಾಗಿದೆ? ಒಬ್ಬರ ನಂತರ ಒಬ್ಬರು ಆರೋಗ್ಯ ಸಮಸ್ಯೆಗೆ ಗುರಿ ಆಗ್ತಿದ್ದಾರಲ್ಲ. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕ್ಯಾನ್ಸರ್ ಹೀಗೆ ನಾನಾ ಕಾಯಿಲೆಗಳು ದೊಡ್ಡ ಮನೆ ಕುಟುಂಬವನ್ನ ಕಾಡ್ತಿರೋದ್ಯಾಕೆ? ಯಾರು ಏನೆಲ್ಲ ನೋವು ಕಷ್ಟ ಅನುಭವಿಸಿದ್ದಾರೆ? ಹೃದಯ ಸಮಸ್ಯೆಯಿಂದ ಬಳಲಿದ್ದು ಯಾರ್ಯಾರು? ಕ್ಯಾನ್ಸರ್ ಮಹಾಮಾರಿಯಿಂದ ನರಳಿದ್ದು ಯಾರ್ಯಾರು? ಅಣ್ಣಾವ್ರ ಕುಟುಂಬಕ್ಕಿರೋ ಆ ಕಂಟಕವಾದ್ರೂ ಏನು? ಅಪ್ಪು ತೀರಿಕೊಂಡಾಗ ಶಿವಣ್ಣ ಹೇಳಿದ್ದು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗೀತಾ ಶಿವರಾಜ್ ಕುಮಾರ್ಗೆ ಆಪರೇಷನ್. ಶಿವಣ್ಣನ ಬಳಿಕ ಇದೆಂಥ ಪ್ರಾಬ್ಲಮ್? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇತ್ತೀಚೆಗಷ್ಟೇ ಅಮೆರಿಕಾದ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಬಂದಿದ್ರು. ಇದಾದ್ಮೇಲೆ ಅವರು ಈಗಷ್ಟೇ ಚೇತರಿಸಿಕೊಳ್ತಿದ್ದಾರೆ. ಶೂಟಿಂಗ್ಗೆ ಹೋಗೋಕ್ಕೂ ಶುರು ಮಾಡಿದ್ದಾರೆ. ಇದರ ನಡುವೆನೇ ಈಗ ಗೀತಕ್ಕನಿಗೂ ಸರ್ಜರಿ ಆಗಿದೆ. ಕೆಲ ದಿನಗಳಿಂದ ಗೀತಾ ಶಿವರಾಜ್ ಕುಮಾರ್ ಕತ್ತು ನೋವಿನಿಂದ ಬಳಲ್ತಿದ್ರು. ನರದ ಸಮಸ್ಯೆಯಿಂದಾಗಿ ಕತ್ತಿನ ಭಾಗದಲ್ಲಿ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಈ ಹಿಂದೆಯೇ ಗೀತಕ್ಕ ಸರ್ಜರಿ ಮಾಡಿಸಿಕೊಳ್ಬೇಕಿತ್ತು. ಆದರೆ ಶಿವಣ್ಣನ ಆಪರೇಷನ್ ಇದ್ದಿದ್ರಿಂದ ತಮ್ಮ ಆಪರೇಷನ್ ಮುಂದೂಡಿದ್ರು. ಸದ್ಯ ಶಿವಣ್ಣ ಹುಷಾರಾಗಿದ್ರಿಂದ ಗೀತಕ್ಕ ಆಪರೇಷನ್ ಮಾಡಿಸಿಕೊಂಡಿದ್ದಾರೆ. ಅಣ್ಣಾವ್ರ ಕುಟುಂಬಕ್ಕೆ ಏನಾಗಿದೆ? ನಟನೆಯೇ ಬದುಕು, ಕಲೆಯೇ ಉಸಿರು ಹೀಗೆ ಜೀವಿಸ್ತಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಅಭಿಮಾನಿಗಳೆಲ್ಲ ಅಣ್ಣಾವ್ರನ್ನ ದೇವರ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಹಾಗೆ ಅವರ ಮಕ್ಕಳನ್ನು ಗೌರವಿಸ್ತಾರೆ. ಆದರೆ ಇಂಥ ದೇವರ ಮನೆಯಲ್ಲಿ ನರಳಾಟ, ನೋವು, ಸಮಸ್ಯೆ ಅನ್ನೋದು ಒಮ್ಮಿಂದೊಮ್ಮೆಲೆ ಒಬ್ಬೊಬ್ಬರನ್ನ ಕಾಡ್ತಿದೆ. ಹಾಗಾದ್ರೆ ರಾಜ್ ಕುಟುಂಬದ ಯಾರ್ಯಾರು ಏನೇನ್ ಸಮಸ್ಯೆ ಅನುಭವಿಸಿದ್ದಾರೆ ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ರಾಜ್ ಮನೆಯಲ್ಲಿ ಹಲವರಿಗಿತ್ತು ಕ್ಯಾನ್ಸರ್. ಶಿವಣ್ಣ ಅಲ್ಲದೆ ನರಳಾಡಿದ್ರು 5. ರಾಜ್ಕುಮಾರ್ ಕುಟುಂಬದಲ್ಲಿ ಕ್ಯಾನ್ಸರ್ನಿಂದ ಬಳಲಿದವರು ಶಿವಣ್ಣ ಒಬ್ಬರೇ ಅಲ್ಲ. ಶಿವಣ್ಣನಿಗೂ ಮೊದಲೇ 5 ಜನ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ನರಳಾಡಿದ್ರು. ಹೌದು, ಶಿವಣ್ಣ ಅವರ ಚಿಕ್ಕಪ್ಪ ಅಂದ್ರೆ ರಾಜ್ಕುಮಾರ್ ಅವರ ತಮ್ಮ ವರದಣ್ಣ ಅವರ ಮಗಳು, ಮೊಮ್ಮಗಳನ್ನ ಕೂಡ ಕ್ಯಾನ್ಸರ್ ಕಾಡಿತ್ತು. ಇಷ್ಟೇ ಅಲ್ಲ, ಸ್ವತಃ ಪಾರ್ವತಮ್ಮ ರಾಜ್ಕುಮಾರ್ಗೂ ಸ್ತನ ಕ್ಯಾನ್ಸರ್ ಇತ್ತು. ಇನ್ನು ಮಗಳು ಪೂರ್ಣಿಮಾ ರಾಮ್ಕುಮಾರ್, ಶಿವಣ್ಣನ ಕಸಿನ್ ಸಹ ಕ್ಯಾನ್ಸರ್ ಅನ್ನೋ ಕಾಯಿಲೆಯಿಂದ ನರಳಾಡಿದ್ರು. ಹಾರ್ಟ್ ಪ್ರಾಬ್ಲಮ್ಗೆ 2 ಬಲಿ. ಹೃದಯ ಸಮಸ್ಯೆ ನಡುವೆ ಮತ್ತಿಬ್ಬರ ಬದುಕು. ಎಸ್, ರಾಜ್ಕುಮಾರ್ ಕುಟುಂಬಕ್ಕೆ ಹೃದಯ ಸಂಬಂಧಿ ಕಾಯಿಲೆಯ ಇತಿಹಾಸವಿದೆ. ರಾಜ್ಕುಮಾರ್ ಸಹ ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಬಿಟ್ರು. ಇನ್ನು ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ರಾಜ್ಕುಮಾರ್ ಅವರ ಕೊನೆಯ ಮಗ ಪುನೀತ್ ರಾಜ್ಕುಮಾರ್ ಕೂಡ ತಮ್ಮ 46ನೇ ವಯಸ್ಸಿಗೆ ಹೃದಯಾಘಾತದಿಂದ ಕೊನೆ ಉಸಿರೆಳೆದ್ರು. ಇದಕ್ಕೂ ಮೊದಲು ರಾಜ್ ಅವರ 2ನೇ ಮಗ ರಾಘವೇಂದ್ರ ರಾಜ್ಕುಮಾರ್ಗೂ 27ನೇ ವಯಸ್ಸಿನಲ್ಲೇ ಹೃದಯ ಸಮಸ್ಯೆ ಉಂಟಾಗಿ ಆಂಜಿಯೋಪ್ಲಾಸ್ಟಿ ನಡೆಸಲಾಗಿತ್ತು. ನಂತರ ಮತ್ತೆ 2013ರಲ್ಲಿ ಸ್ಟ್ರೋಕ್ ಆಗಿತ್ತು. ಸದ್ಯ ರಾಘಣ್ಣ ಈ ಸಮಸ್ಯೆಗಳ ನಡುವೆಯೇ ಬದುಕುತ್ತಿದ್ದಾರೆ. ಇನ್ನು ಶಿವಣ್ಣ ಕೂಡ ಇದರಿಂದ ಹೊರತಾಗಿಲ್ಲ. 2015ರಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹೀಗೆ ಹೃದಯ ಸಮಸ್ಯೆ ಅನ್ನೋದು ರಾಜ್ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಶಿವಣ್ಣನಿಗಿತ್ತ ಭಜರಂಗಿ ಕಂಟಕ. ಶಿವರಾಜ್ ಕುಮಾರ್ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡುವಾಗ ಭಜರಂಗಿ ಶೂಟಿಂಗ್ ಶುರುವಾದ ಮೇಲೆ ಒಂದರ ಮೇಲೊಂದು ಕಷ್ಟಗಳು ಎದುರಾದ್ವು ಅಂತ ಹೇಳ್ಕೊಂಡಿದ್ರು. ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಶೋಲ್ಡರ್ ಸರ್ಜರಿ ಆಯಿತು. ನಂತರ ಮಗಳು ನಿರುಪಮಾಗೂ ಅನಾರೋಗ್ಯ ಉಂಟಾಯಿತು. ಆಮೇಲೆ ಶೂಟಿಂಗ್ ಸೆಟ್ಗೂ ಬೆಂಕಿ ಬಿತ್ತು. ಮತ್ತೆ ಭಜರಂಗಿ ಪಾರ್ಟ್ 2 ರಿಲೀಸ್ ಆಗಿದ್ದ ದಿನವೇ ಅಪ್ಪು ಅಗಲಿದ. ಹೇಳಿ ಕೇಳಿ ಭಜರಂಗಿ ಅನ್ನೋದು ದೇವರು. ಏನಾಯ್ತೋ ಏನೋ ಗೊತ್ತಿಲ್ಲ, ಇಷ್ಟೆಲ್ಲ ಸಮಸ್ಯೆ ಆಯಿತು ಅಂತ ಶಿವಣ್ಣ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೊಡ್ಡ ಮನೆ, ನಮ್ಮ ಅಣ್ಣಾವ್ರ ಕುಟುಂಬದಲ್ಲಿ ಏನೆಲ್ಲ ಆಗಿದೆ, ಏನಾಗ್ತಿದೆ ಅನ್ನೋದನ್ನ. ಇನ್ನಾದರೂ ರಾಜ್ಕುಮಾರ್ ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿ. ದೊಡ್ಡ ಮನೆಯ ದೊಡ್ಡ ಸೊಸೆ ಗೀತಾ ಶಿವರಾಜ್ ಕುಮಾರ್ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಆಶಿಸೋಣ. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.